ಕರ್ನಾಟಕದಲ್ಲಿ ಮತ್ತೆ ಶುರುವಾಯ್ತಾ ಕುರ್ಚಿ ಫೈಟ್. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲೈಗೌಡ್. ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇವತ್ತು ದಾಖಲೆ ಬರೆದಿದ್ದಾರೆ. ಈವರೆಗೆ ಕರ್ನಾಟಕದ ಸುದೀರ್ಘ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೆ ದೇವರಾಜ್ ಅರಸು ಅವರು ಭಾಜನರಾಗಿದ್ದರು. ಅವರ ರೆಕಾರ್ಡನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ಅಭಿಮಾನಿಗಳು ಈ ಐತಿಹಾಸಿಕ ಕ್ಷಣವನ್ನು ಸಂಭ್ರಮಿಸ್ತಾ ಇದ್ದಾರೆ. ಈ ಸಂಭ್ರಮದ ಸಮಯದಲ್ಲೇ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಕಥೆ ಏನು ಅನ್ನೋ ಪ್ರಶ್ನೆ ಸ್ವಾಭಾವಿಕವಾಗಿ ಇಲ್ಲಿ ಉದ್ಭವಿಸುತ್ತೆ. ದೇವರಾಜ್ ಅರಸು ಅವರು ಸತತವಾಗಿ 7.5 ವರ್ಷ ಕರ್ನಾಟಕದ ಸಿಎಂ ಆಗಿ ಅಧಿಕಾರದಲ್ಲಿದ್ದರೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಪೂರ್ಣಾವಧಿಗೆ ಸಿಎಂ ಆಗಿದ್ದರು. ಬಳಿಕ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದ ಕಾರಣ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದುವರೆಗೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ದೇವರಾಜ್ ಅರಸು ಅವರು ಏನು ಸಿಎಂ ಆಗಿ 7 ವರ್ಷ 239 ದಿನಗಳ ಕಾಲ ಏನಿದ್ರು, ಅವರು ನಡೆಸಿದಂಥ ಆಡಳಿತ, ಈ ಸುದೀರ್ಘವಾದಂಥ ಆಡಳಿತ, ಈ ಒಂದು ದಾಖಲೆ ಇವತ್ತು ಸಿದ್ದರಾಮಯ್ಯನವರ ಪಾಲಾಗಿದೆ. ಈ ಸಂಭ್ರಮಾಚರಣೆ ನಡುವೆ ಸಿಎಂ ಸಿದ್ದರಾಮಯ್ಯ ಇವತ್ತು ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕುರ್ಚಿ ಫೈಟ್ಗೆ ಮತ್ತೆ ಮುನ್ಸೂಚನೆ ನೀಡಿದಂತಾಗಿದೆ. ಮೈಸೂರಿನಲ್ಲಿ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಅವರು, ನನಗೆ ಹೈಕಮಾಂಡ್ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ, ಪೂರ್ಣಾವಧಿ ಸಿಎಂ ಆಗುವಂಥ ವಿಶ್ವಾಸ ಕೂಡ ಇದೆ. ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ. ಈ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂಥ ಡಿ ಕೆ ಶಿವಕುಮಾರ್ ಅವರು, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿದ್ದಾರೆ. ಸರ್, ಸಿ ಎಂ ಅವರ ಈ ಹೇಳಿಕೆಯಿಂದ ಮತ್ತೆ ಗೊಂದಲ ಸೃಷ್ಟಿ ಆಯ್ತಾ ಅನ್ನುವಂಥ ಮಾಧ್ಯಮಗಳ ಪ್ರಶ್ನೆಗೆ ನಮ್ಮ ನಡುವೆ ಯಾವುದೇ ಗೊಂದಲ ಕೂಡ ಇಲ್ಲ, ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ನೀವೇ ಅಂತ ಡಿ ಕೆ ಶಿವಕುಮಾರ್ ಅವರು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಡಿ ಕೆ ಮಾತಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ನೋಡೋದಾದರೆ ಅವರ ನಡೆ ಹಾಗೆ ನುಡಿ, ಅವರ ಒಂದು ಹಾವಭಾವದಲ್ಲಿ ಇದೆಲ್ಲ ಗೊತ್ತಾಗುತ್ತೆ. ಸಿ ಎಂ ಸಿದ್ದರಾಮಯ್ಯ ಬಗ್ಗೆ ಅವರಿಗೆ ದ್ವೇಷ, ಬೇಸರ ಏನು ಇದ್ದಂತೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಬಗ್ಗೆ ಡಿ ಕೆಗೆ ಗೌರವ ಇರೋದು ಕೂಡ ಸತ್ಯನೇ, ಯಾವ ಬೇಸರ ಕೂಡ ಇಲ್ಲ. ಆದರೆ ತಾವು ಬಯಸಿದಂತಹ ಸಿ ಎಂ ಗಾದಿ ತಮಗೆ ಸಿಕ್ತಿಲ್ವಲ್ಲ ಅನ್ನುವಂಥ ಹತಾಶೆ, ಬೇಸರ ಅಂತೂ ಅವ್ರ ಮನಸ್ಸಲ್ಲಿರೋದಂತೂ ಸ್ಪಷ್ಟ. ಶತಾಯಗತಾಯ ಸಿ ಎಂ ಆಗಿಯೇ ತೀರ್ತೀನಿ ಅನ್ನುವಂಥ ಶಪಥ ಮಾಡಿದಂತಿರುವ ಡಿ ಕೆ ತೆರೆಮರೆಯಲ್ಲಿ ತಾವು ಪಟ್ಟಕ್ಕೇರೋಕ್ಕೆ ಬೇಕಾದಂತಹ ರಣತಂತ್ರವನ್ನೆಲ್ಲ ಹೆಣಿತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ನಡೆಸಿದ್ದಾರೆ. ಚಾನ್ಸ್ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಮತ್ತೆ ತಮ್ಮ ಪಟ್ಟನ್ನು ಮತ್ತಷ್ಟು ಬಿಗಿಗೊಳಿಸ್ತಾರೆ. ಆದರೆ ಇದು ಯಾವುದರ ಬಗ್ಗೆಯೂ ಕೂಡ ಹೆಚ್ಚಿಗೆ ತಲೆಗೆಡಿಸ್ಕೊಳ್ಳದೆ ಇರುವಂತಹ ಸಿದ್ದರಾಮಯ್ಯನವರು ಒಂದಷ್ಟು ದಿನ ತಾವೇ 5 ವರ್ಷ ಸಿ ಎಂ ಅಂತ ಹೇಳಿಕೆಯನ್ನು ಕೊಟ್ಕೊಂಡು ಓಡಾಡ್ತಾ ಇದ್ರು. ನಂತರ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ, ಅವರ ಸೂಚನೆ ಅಂತಲೇ ನಡ್ಕೊಳ್ತೀನಿ ಅಂತ ಹೇಳೋಕೆ ಶುರು ಮಾಡಿದ್ರು. ಇದೀಗ ಇವತ್ತು ದಾಖಲೆ ಬರೆದಂಥ ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ ನಾನೇ ಸಿ ಎಂ ಆಗಿ ಮುಂದುವರಿಯೋ ವಿಶ್ವಾಸ ಇದೆ ಅಂತ ಹೇಳಿಕೆ ನೀಡಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಷ್ಟು ದಿನಗಳ ಕುರ್ಚಿ ಫೈಟ್ ಒಂದು ಕಡೆ ಮತ್ತೆ ತಣ್ಣಗಾಗಿತ್ತು. ಈ ಹೇಳಿಕೆಯಿಂದ ಇನ್ನೇನಾಗುತ್ತೋ ನೋಡಬೇಕಾಗಿದೆ. ಅದೇನೇ ಇರಲಿ, ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಕಂಡಂಥ ಯಶಸ್ಸು, ಆ ಜನಪ್ರಿಯತೆ ಪ್ರಸ್ತುತ ರಾಜಕಾರಣದಲ್ಲಷ್ಟೇ ಅಲ್ಲ, ದೇಶದಲ್ಲೇ ನೋಡೋದಾದ್ರೂ ಬೇರೆ ಯಾವುದೇ ನಾಯಕನಿಗೂ ಈ ಪ್ರಮಾಣದ ದೊಡ್ಡ ಮಟ್ಟಿಗಿನ ಜನಪ್ರಿಯತೆ ಸಿಕ್ಕಿಲ್ಲ ಅಂತಂದರೆ ತಪ್ಪಾಗಲ್ಲ. ಸಿದ್ದರಾಮಯ್ಯ ಸಿ ಎಂ ಆಗಿರುವಷ್ಟು ಕಾಲ ಇನ್ನೂ ಉತ್ತಮವಾದಂಥ ಆಡಳಿತ ನೀಡಲಿ. ಹಾಗೆಯೇ ರಾಜಕೀಯ ನಿವೃತ್ತಿ ಬಳಿಕನೂ ಕೂಡ ತಮ್ಮಲ್ಲಿರುವಂತಹ ಅಪಾರ ಪ್ರಮಾಣದ ರಾಜಕೀಯ ಅನುಭವ ಏನಿದೆಯಲ್ಲ, ಅದೆಲ್ಲವೂ ಕೂಡ ಕಿರಿಯರಿಗೆ ದಾರಿ ಎರೀಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.